ನಮಸ್ತೆ ಸರ್, ನನ್ನ ಹೆಸರು ಮಿಲನ್ ಅಂತ. ನಾನು ಹುಬ್ಳಿಂದ ಬಂದಿದ್ದೀನಿ. ನನಗೆ ಒಬ್ರು ಫ್ರೆಂಡ್ ಹೇಳಿದ್ರು, ಹಂಗೆ ನಾನು ಕಷ್ಟ ಹೇಳಿದೆ. ಸೊ ನನಗೆ ಆಗಸ್ಟ್ 23ನೇ ತಾರೀಕಿಗೆ ನನಗಿದು ಸಿಕ್ಕಿದ್ದು. ಸೊ ಅವಾಗಿಂದ ನಾನು ಸ್ಟಾರ್ಟ್ ಮಾಡಿದೆ, ಏನಿದೆ ಇದರಲ್ಲಿ, ಏನು ಮ್ಯಾಜಿಕ್ ಇದೆ ಅಂತ. ಸೊ ನೋಡಿದೆ, ಅದು ಅವಾಗಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತಿಗೆ ನಾನು ಇಲ್ಲಿ ಬಂದಿದ್ದು ಆಗಸ್ಟ್ 23 ಇಂದ ಇವತ್ತಿಗೆ ನಾನು 1 ತಿಂಗಳು 5 ದಿನ ಆಯಿತು, ಅಂದರೆ 35 ಡೇಸ್ ಆಯಿತು. ಸೊ ಈ 35 ಡೇಸಲ್ಲಿ ನಾನು ಭಾಳ ಚೇಂಜ್ ಆಗಿದೆ. ಆಫ್ಟರ್ ಆಲ್ ನನಗೆ ಇದು ಕನೆಕ್ಟ್ ಆಗೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಪ್ರಾಬ್ಲಮ್ಸಲ್ಲಿ ಇದ್ದೆ, ಗೊಂದಲದಲ್ಲಿ ಇದ್ದೆ. ಆಮೇಲೆ ನನಗೆ ಕೆಲಸ ಹತ್ತೋದು, ಆಮೇಲೆ ಜಸ್ಟ್ 3 ತಿಂಗಳು 6 ತಿಂಗಳು ಹಿಂಗೆ ಕೆಲಸ ಹೋಗೋದು, ಆಮೇಲೆ ಏನೋ ಪ್ರಾಬ್ಲಮ್ ಆಗಿ ಅದು ಕಳ್ಕೊಳ್ಳೋದು, ಹಿಂಗೆ ಆಗ್ತಾ ಇತ್ತು. ಸೊ ನಾನು ಅವಾಗ ಥಿಂಕ್ ಮಾಡಿದ್ದೆ, ಇದು ಸಿಗೋಕ್ಕಿಂತ ಮುಂಚೆ ಹಂಗಾಯ್ತು, ಇದು ಸಿಕ್ಕ ಮೇಲೆ ನನಗೆ ಥಿಂಕ್ ಬಂತು, ನನಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ಸೊ ಇದು ಸಿಕ್ಕ ಮೇಲೆ ನೋಡಿದ ಮೇಲೆ ನಾನು ಅರ್ಥ ಆಯ್ತಾ ಇತ್ತು, ನಾನು ಕೆಲಸ ಮಾಡೋಕ್ಕೆ ಬಂದಿಲ್ಲ, ಇಲ್ಲಿ ಕೆಲಸ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ ಅಂತ. ಸೊ ನಾನು ಸ್ವಂತ ಬಿಸ್ನೆಸ್ ನನ್ನ ಕೆಪಾಸಿಟಿ ಇದೆ ಅಂತ ನನಗೆ ಅವಾಗ ಗೊತ್ತಾಯಿತು. ಸೊ ಇವರು ಒಂದು ಮಾರ್ಗದರ್ಶಿಯಾಗಿ ತೋರಿಸ್ತಾ ಇದ್ದಾರೆ, ಜೀವನನ ಹೆಂಗೆ ಮಾಡಬೇಕು, ಯಾವ ಥರ ಬದುಕಬೇಕು, ಯಾವ ರೀತಿ ನೀವು ರೂಪಿಸ್ಕೋಬೇಕು, ಜನರ ಜೊತೆ ಹೆಂಗೆ ಬೆರಿಬೇಕು, ಈ ಜಗತ್ತಲ್ಲಿ ಯಾವ ಥರ ಇರಬೇಕು ಅಂತ. ಸೊ ಗುರುಜಿ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಇವರು ಹೇಳಿದ್ದು ಪ್ರತಿಯೊಂದನ್ನು ಮನಸ್ಸಿಟ್ಟು ಮಾಡಿದರೆ ಸಕ್ಸಸ್ಫುಲ್ ಅಂದರೆ 100% ಆಗುತ್ತೆ. ನಾನು ಅದು ಅಳವಡಿಸ್ಕೊಂಡಿದ್ದೀನಿ, ನನಗೆ ರಿಸಲ್ಟ್ ಬಂದಿದೆ. ಆಮೇಲೆ ಅದರಲ್ಲಿ ಒಂದು ಸಂದ್ ಹೇಳ್ತೀನಿ ನಾನು. ಒಂದು ಹೇಳಿದ್ರು ಅವರು, ನಿಮಗೆ ಏನು ಬೇಕು ಅದು ಯೆಲ್ಲೋ ಕಲರ್ ಪೇಪರಲ್ಲಿ ಮೂಲೆಗೆ ಅರಿಶಿನ ಕುಂಕುಮ ಹಚ್ಚಿ ನಿಮಗೆ ಏನು ಬೇಕು ಅದನ್ನ ಅದರಲ್ಲಿ ಬರೀರಿ. ನೀವು ಕ್ಯಾಂಟೀನ್ ಮಾಡಬೇಕಾ, ಲಾಂಡ್ರಿ ಮಾಡಬೇಕಾ, ಸೊ ಅದನ್ನು ಬರೀರಿ. ಬರೆದು ಬಿಟ್ಟು ಅದರಲ್ಲಿ ತಿಂಗಳಿಗೆ ಎಷ್ಟು ಲಾಭ ಬೇಕು ನಿಮಗೆ ಅದು ಹೇಳಿದರು. ಸೊ ನಾನು ಅದನ್ನು ಮಾಡಿದೆ. ನನಗೆ ವಿತಿನ್ ಅದು 18 ಡೇಸ್ 21 ಡೇಸ್ 63 ಡೇಸ್ ಮಾಡಬೇಕು. ಆದರೆ ಬಟ್ ನನಗೆ 18 ಡೇಸ್ ಒಳಗಡೆನೆ ರಿಸಲ್ಟ್ ಬಂತು, ಚೆನ್ನಾಗಿ ರಿಸಲ್ಟ್ ಬಂತು. ನಾನು ಅನುಭವಿಸಿದ್ದೇನೆ. ಸೊ ಎಲ್ಲನೂ ಒಳ್ಳೇದಾಗತ್ತೆ, ನಾವು ಮನಸ್ಸು ಇಟ್ಟು ಮಾಡಿದರೆ ನಮಗೆ ಸಕ್ಸಸ್ ಖಂಡಿತ ಸಿಗುತ್ತೆ. ಸೊ ಹಿಂಗೆ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಬ್ರಹ್ಮಾಸ್ಮಿ.